ವರ್ಷಕ್ಕೆ 2-3 ಬಾರಿ ನಮ್ಮೂರಿನಲ್ಲಿ ಕಾಣುವ 64 ವರ್ಷದ ರೇವಣ್ಣ ಬಹಳ ಹಿಂದಿನಿಂದಲೂ ಪರಿಚಿತರು. ಪರ ಊರಿನವರಾದರೂ ಮಲೆನಾಡಿನ ಅನೇಕರಿಗೆ ಪರಿಚಿತರು. ಕಿನ್ನರಿಯನ್ನು ಕೈಯಲ್ಲಿಯೇ ಹಿಡಿದು ಮನೆ ಮನೆಗೆ ಭೇಟಿ ಮಾಡಿ ಹಾಡುಗಳನ್ನು ಹೇಳಿ ಮೂಲ ಕಸುಬನ್ನು ಉಳಿಸುತ್ತಿದ್ದಾರೆ. ತಂದೆಯಿಂದ ಕಲಿತ ಜೋಗಿ ಪದವನ್ನು ಕಿನ್ನರಿ ನುಡಿಸುತ್ತ ರಾಗಬದ್ಧವಾಗಿ ಹೇಳುವ ರೇವಣ್ಣ ಈ ವಯಸ್ಸಿನಲ್ಲಿಯೂ ಬತ್ತದ ಅವರ ಉತ್ಸಾಹ ಎಂತವರಿಗೂ ಸ್ಫೂರ್ತಿ. ಕಿನ್ನರಿ ಜೋಗಿಗಳಾದ ನಾವು ನಮ್ಮ ಸಮಾಜಕ್ಕೆ ಈ ವೃತ್ತಿ ದೇವರ ಕೊಡುಗೆ ಎಂದು ಹೇಳಿದ್ದರು. ಈ ವಯಸ್ಸಿನಲ್ಲಿಯೂ ಇಷ್ಟು ದೂರ ನಡಿಗೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಕೇಳಿದ್ದಕ್ಕೆ ಕಿನ್ನರಿ ಇದ್ದರೆ ಮಾತ್ರ ನಮಗೆ ಜೀವನ ಸಾಧ್ಯ ಎಂಬ ಅವರ ಭಾವನಾತ್ಮಕ ಮಾತು ಬಾಯಿಂದ ಬಂದಿತ್ತು. ಈ ಸುಂದರವಾದ ಕಿನ್ನರಿಯನ್ನ ಮಾಡುವ ಬಗೆಯನ್ನ ಕೇಳಿದ ನಾನು ಒಣಗಿದ ಸೋರೆಕಾಯಿ ಬುರುಡೆ, ಬಿದಿರು ಕೋಲು ಮತ್ತು ಕಿನ್ನರಿ ತಂತಿಯಿಂದ ತಯಾರಿಸುತ್ತೇವೆ ಎಂದು ಹೇಳಿದ್ದರು. ಮುಖ್ಯವಾಗಿ ಖುಷಿ ತಂದಿದ್ದು ಪಾದರಕ್ಷೆಯನ್ನು ತೆಗೆದು ಇರಿಸಿಯೇ ಜಾನಪದ ಹಾಡುಗಳನ್ನ ಹೇಳಿದ್ದ ಬಗೆ ನೋಡಿ ಗೌರವ ಇಮ್ಮಡಿಯಾಗಿತ್ತು. ಇದು ಕಲೆಗೆ ಕೊಟ್ಟ ಗೌರವವಾಗಿತ್ತು. ರೇವಣ್ಣನ ಅನೇಕ ಸ್ವಂತ ರಚನೆಯ ಹಾಡುಗಳನ್ನ ಕೇಳಿ ಇವರ ಬಗ್ಗೆ ಹೆಮ್ಮೆ ಅನಿಸಿತ್ತು. ಪ್ರತಿಯೊಂದು ಹಾಡುಗಳು ಅರ್ಥಗರ್ಭಿತವಾಗಿವೆ. ಒಟ್ಟಿನಲ್ಲಿ ರೇವಣ್ಣನ ಜೀವನ ನಮಗೆಲ್ಲ ಆದರ್ಶವಾಗಿರಬೇಕು ಎಂಬುದು ಸತ್ಯ. ಶಾಲೆಗೆ ಹೋಗದಿದ್ದರೂ ಅವರು ಮಾತನಾಡುತ್ತಿದ್ದ ಪ್ರಬುದ್ಧ ನಿರರ್ಗಳ ಮಾತುಗಳು ಖುಷಿ ಕೊಟ್ಟಿತ್ತು.